ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗಿರೋದು ರಾಜ್ಯದ ಹಿತವನ್ನು ಕಾಪಾಡಬೇಕು. ನಾಡು ನುಡಿ ಗಡಿ ವಿಚಾರದಲ್ಲಿ ಯಾವುದೇ ರಾಜಿ ಆಗಬಾರದು. ಆಮೇಲೆ ರಾಜ್ಯಗಳ ವಿಂಗಡಣೆ ಆಗಿರದೆ ಭಾಷೆಯ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲಾದರೆ ನಾವು ರಾಷ್ಟ್ರೀಯ ವಿರೋಧವೇನು ನಾವು ಮಾಡ್ತಾ ಇಲ್ಲ, ರಾಷ್ಟ್ರದ್ರೋಹದ ಕೆಲಸ ಏನು ಮಾಡ್ತಾ ಇಲ್ಲ. ರಾಜ್ಯದ ಹಿತವನ್ನು ಕಾಪಾಡಬೇಕು. ಸಂವಿಧಾನದಲ್ಲಿ ರಾಜ್ಯ ಭಾಷೆ ಅಂತ ತೀರ್ಮಾನ ಮಾಡಿದ ಮೇಲೆ ಸ್ವಾತಂತ್ರ್ಯ ಬಂತು, ಏಕೀಕರಣ ಆಯಿತು, 56ರಲ್ಲಿ ಕರ್ನಾಟಕ ಅಂತ ಆಯಿತು. ಇಷ್ಟಾಗಿಯೂ ಕೂಡ ಯಾವುದೇ ಸರ್ಕಾರಗಳು ಕಣ್ಣೊರೆಸುವ ಕೆಲಸವನ್ನ ನಾವು ಗಲಾಟೆ ಮಾಡಿದಾಗಲೋ ಹೋರಾಟ ಮಾಡಿದಾಗಲೋ ಅನ್ಯಾಯ ಆಗಿದೆ ಅಂತ ಅಂದಾಗ ಅದಕ್ಕೆ ಉಪ್ಪನ್ನು ಹಾಕ್ತಕ್ಕಂಥದ್ದು, ಹುಳಿಯನ್ನ ಸಿಹಿಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಿದ್ರು. ಅದಲ್ಲ, ಇವತ್ತೇನಾಗಿದೆ, ಇದೇ ಸಿದ್ದರಾಮಯ್ಯನವ್ರ ಮೇಲೆ ಅಪಾರವಾದ ಗೌರವ ಇದೆ. ಕನ್ನಡದ ಬಗ್ಗೆ ಬಹಳ ಕಾಳಜಿ ಇದ್ದವರು. ಹಿಂದೆ 2013ರಿಂದ 18 ನೀವೇ ಅಧಿಕಾರ ಮಾಡಿದ್ರಲ್ಲ, ಅವತ್ತೇ ಯಾಕೆ ಸುಗ್ರೀವಾಜ್ಞೆ ಮತ್ತು ಈ ಸರ್ ಮಾಡಿಬಿಟ್ಟು ಇದನ್ನೆಲ್ಲವನ್ನು ಮಾಡಬಹುದಾಗಿತ್ತಲ್ಲ. ಆಮೇಲೆ ನಾವು ಈಗ 15 ದಿನಗಳ ಕಾಲ ಹೋರಾಟಗಾರರನ್ನ ಹತ್ತಿಕ್ಕೋ ಕೆಲಸ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀರಾ. ಅದು ಎಷ್ಟರ ಮಟ್ಟಿಗೆ ಸರಿ? ಒಂದ್ ಕಡೆ ಮಾಡಾಳ್ ವಿರೂಪಾಟ 8 ಕೋಟಿ ದುಡ್ಡು ಸಿಕ್ತು ಅಂತ ಅವರಿಗೆ ಪ್ರೊಸೀಜರಲ್ ಲ್ಯಾಪ್ಸಸ್ ಅಂತ ಅವ್ರನ್ನ ಒಳಗಡೆ ಹಾಕ್ತಾ ಇರೋ ತರ ನೋಡ್ಕೋತೀರಾ. ಇನ್ನೊಂದ್ ಕಡೆ ನಿಮ್ ಡೆಪ್ಟಿ ಸಿಎಂ ಅವ್ರದ್ದು ಡೆಲ್ಲಿನಲ್ಲಿ 8 ಕೋಟಿ ಸಿಕ್ಕಿ ಮೋಸ ಮಾಡಿದ್ರೆ, ಖಜಾನೆ ಲೂಟಿ ಮಾಡಿದ್ರೆ ಅವರಿಗೆ ಸ್ಪೀಕರ್ ಒಪ್ಪಿಗೆ ಇಲ್ಲ, ಅದಕ್ಕೋಸ್ಕರ ಆ ಕೇಸ್ ವಜಾ ಮಾಡ್ತೀವಿ ಅಂತಾರೆ. ಆದ್ರೆ ನಾವು ಮಾಡ್ತಿರೋದು ದರೋಡನ, ಖಜಾನೆ ಲೂಟಿನ ಅಥವಾ ಮೋಸಗಾರ ಮಾಡ್ತಿದ್ದೇವೆ ಯಾರಿಗಾದ್ರೂ? ಓಲಿ ಇಲ್ಲಾಗಿರ್ತಕ್ಕಂಥದ್ದೇನು, ಇಲ್ಲೀಗಲ್ ಆಗಿ ಬೋರ್ಡ್ ಅನ್ನ 50% ಆದ್ರೂ ಇತ್ತಲ್ಲ, ಏನು 50 ಕನ್ನಡದಲ್ಲಿ ಇರಬೇಕು ಮತ್ತಿಲ್ಲ ಅಂತ ನಿಮ್ಮಲ್ಲೇ ಹೇಳಿದ್ರೆ ಆಕ್ಟ್ ಇತ್ತು, 2022ನಲ್ಲಿ ಇತ್ತು, ನೀವೇ ಹೇಳ್ತಾ ಇದ್ದೀರಾ. ಅದ್ರ ಪ್ರಕಾರ ನಿಮ್ಮ ಅಧಿಕಾರಿಗಳು ಯಾಕೆ ಆ ಬೋರ್ಡ್ ಕಿತ್ತಾಕ್ಲಿಲ್ಲ? ನಾವು ಬೋರ್ಡ್ ಕಿತ್ತಾಕಿದ್ದೀವಿ ಹೊರತು ಯಾರದನ್ನ ಬುರುಡೆ ಹೊಡೆದಿದ್ದೀವ, ತಲೆ ಹೊಡೆದಿದ್ದೀವ? ನಮ್ಮ ಹೋರಾಟ ಯಾವ್ದು ನಿಮಗೋಸ್ಕರವೇ ಮಾಡಿದ್ದು. ನೀವೇ ಹಂಗಾರೆ ನಿಮ್ಮ ಅಧಿಕಾರಿಗಳಿಗೆಲ್ಲ ಜೈಲ್ಗೆ ಹಾಕ್ತೀರಾ 15 ದಿವಸ? ನೀವು ಜೈಲ್ಗೆ ಹೋಗ್ಬೇಕಲ್ಲ 15 ದಿವಸ. ಅನುಷ್ಠಾನ ತಂದಿಲ್ವಲ್ಲ. ಸರ್ಕಾರದ ಜವಾಬ್ದಾರಿಯುತವಾದ ಮುಖ್ಯಮಂತ್ರಿಗಳಾಗಿ ನೀವು ನ್ಯಾಯಾಂಗ ತನಿಖೆಗೆ ಹೋಗ್ಬೇಕಾಗಿ ಬರುತ್ತೆ. ಯಾಕಂದ್ರೆ 20ನೇ ಇಸ್ವಿಯಲ್ಲಿ ಆದಂತ ಇದನ್ನ ಅನುಷ್ಠಾನ ತರಿಸದೆ ನಿಮ್ದು ಲ್ಯಾಪ್ಸಸ್. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ನೀವು ನುಡಿದಂತೆ ನಡಿತೀನಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಭಾಷೆಯ ವಿಚಾರ ಬಂದಾಗ ಸಾಂದರ್ಭಿಕವಾಗಿ ಅನುಕೂಲ ಮಾತನಾಡಬೇಡಿ, ಕಡ್ಡಾಯವಾಗಿ ಆಗಬೇಕಾಗಿದೆ. ನಾವು ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದೀವಿ. ನ್ಯಾಯಾಂಗ ನಿಂದನೆಗೆ ಅರೆಸ್ಟ್ ಮಾಡಿರ್ತಕ್ಕಂಥ ತಪ್ಪು. ಬೋರ್ಡ್ ಕನ್ನಡದಲ್ಲಿ ಇರದೇ ಇದ್ರೆ ಇಲ್ಲಿಗಲ್ ತಾನೇ ಅದು. ಇಲ್ಲಿಗಲ್ ಬುಲ್ಡೋಜರ್ ತಗೊಂಡೆಲ್ಲ ಮನೆಗಳನ್ನೆಲ್ಲ ಹೊಡೆದಾಕ್ತಿರಲ್ಲ ಇಲ್ಲಿಗಲ್ ಅಂತ. ಬೋರ್ಡ್ ಇಲ್ಲಿಗಲ್ ಆಗಿ ಹಾಕಿದಾರಲ್ಲ ಕನ್ನಡ ಇಲ್ಲದೆ ಇರೋ, ಅದನ್ನ ಕಿತ್ತಾಕಿತ್ತಪ್ಪ ನಾವು. ನೀವು ಬುಲ್ಡೋಜರ್ ನಲ್ಲಿ ಹೊಡಿಬೇಕಾಗಿರೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಒಂದು ಎಚ್ಚರಿಕೆಯನ್ನ ಕೊಡ್ತೀವಿ, ನಾವು ಅಷ್ಟೊಂದು ಸುಲಭ ಅನ್ಕೋಬೇಡಿ. ಹತ್ತಿಕ್ಬಿಟ್ಟು ನಾವು ಅಧಿಕಾರ ಮಾಡ್ತೀವಿ ಅಂತಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ, ನಾರಾಯಣಗೌಡರಾಗ್ಲಿ ಯಾರೇ ಆಗ್ಲಿ, ಹೋರಾಟಗಾರರು ಯಾವುದೇ ಕೇಸ್ಗಳಿದ್ರು ಹಿಂದಕ್ಕೆ ತಗೊಳ್ಳಿ ಮತ್ತು ನ್ಯಾಯಯುತವಾಗಿ ಅದನ್ನು ಯೋಚನೆ ಮಾಡೋಣ. ಆಮೇಲೆ ನ್ಯಾಯಾಂಗ ನಿಂದನೆ ಮಾಡೋದನ್ನ ಖಂಡಿಸ್ತೀವಿ, ಕ್ಷಮೆ ಯಾಚಿಸಿ ಅವ್ರನ್ನ ಬಿಡುಗಡೆ ಮಾಡಬೇಕು. ಇಲ್ಲದೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧವಾಗಿ ನಾವು ನಿಂತ್ಕೋಬೇಕಾಗುತ್ತೆ ಬೀದಿ ನಿಂತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.